ನಮ್ಮ ತಾಯಿಗೆ ಯಾವತ್ತು ನಾನು ಅವಾರ್ಡ್ ತಗೊಂಡಾಗ ಯಾವತ್ತು ಅರ್ಪಣೆ ಮಾಡಿಲ್ಲ. ಬಹುಶಃ ಈ ಒಂದು ಜಾಗದಲ್ಲಿ ಎಲ್ಲ ಹಿರಿಯರಿದ್ದಾರೆ ಅವ್ರ ಸಮ್ಮುಖದಲ್ಲಿ. ನಮ್ಮಮ್ಮ ಇಲ್ಲ ಇವತ್ತು, ಹಂಗಾಗಿ ಅವ್ರಿಗೆ ಈ ಪ್ರಶಸ್ತಿ ಅರ್ಪಣೆ. 10 ವರ್ಷ ಆಯ್ತು ಅಂತಂದ್ರಿ. ಈ ಒಂದು ಜರ್ನಿ ಹೇಗ್ ಅನ್ಸುತ್ತೆ ನಿಮ್ಗೆ? ಒಂದ್ಸರಿ ಹಿಂದೆ ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ? ಗೊತ್ತಿಲ್ಲ, ಊಟಕ್ಕೋಸ್ಕರ ಒತ್ತಾಡಿದ್ದಷ್ಟೇ. ಫೈಟ್ ಮಾಡ್ತಾ ಹಸುವಿಗೋಸ್ಕರ ಫೈಟ್ ಮಾಡ್ತಾ ಎಲ್ಲೆಲ್ಲೋ ದಾರಿ ತಗೊಂಡು ಎಲ್ಲೆಲ್ಲೋ ಹೋಗಿ ಎಲ್ಲೋ ಬಂದು ಆಕ್ಸಿಡೆಂಟ್ಲಿ ನೀನಾಸಂ, ಅದಾದ್ಮೇಲೆ ಸೀರಿಯಲ್ಸ್, ಅದಾದ್ಮೇಲೆ ಸಿನಿಮಾ ಬಂದ್ವಿ, ನಿಂತ್ಕೊಂಡ್ವಿ. ಅಂಡ್ ಇವತ್ತು ನನಗೋಸ್ಕರ ಸ್ಕ್ರಿಪ್ಟ್ ಬರೀತಾ ಇದ್ದಾರೆ. 4 ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ, ತಮಿಳಲ್ಲಿ 1 ಸಿನಿಮಾ ಮಾಡಿದ್ದೀನಿ, 5 ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ರಿಲೀಸ್ಗೆ. ಹಾಗೆ ಇನ್ನು 4 ಸಿನಿಮಾ ಸೈನ್ ಮಾಡಿದ್ದೀನಿ, ಎಲ್ಲ ಶೂಟಿಂಗ್ ಅಲ್ಲಿ ಇದೆ. ಇನ್ನೆಲ್ಲ ಬಿಡುಗಡೆ ರೆಡಿ ಆಗಿದೆ. ಗೋದ್ರಾ, ಪೆಟ್ರೋಮ್ಯಾಕ್ಸ್ ಅಂಡ್ ಮ್ಯಾಟ್ನಿ, ದಸರಾ 4 ಸಿನಿಮಾಗಳು ರೆಡಿ ಇದೆ. ಇಷ್ಟು ಬಹುಶಃ ನನ್ನ ವರ್ಷದ ಜರ್ನಿನಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟ ವರ್ಷ 2022. ಅಷ್ಟೇ ದುಃಖ ಕೊಟ್ಟ ವರ್ಷ ಕೂಡ 2022. ಈ 2022 ನನ್ನ ಲೈಫಲ್ಲಿ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ.